ನೋಡಿ ಸ್ನೇಹಿತರೆ, ಇಲ್ಲೊಬ್ಬ ರೈತರು ಅಡಿಕೆ ತೋಟದಲ್ಲಿ ಕನಕಾಂಬರ ಬೆಳೆದಿದ್ದಾರೆ. ಇಲ್ಲಿ ತೋರಿಸ್ತೀವಿ ನೋಡಿ. ನೋಡಿ, ಕನಕಾಂಬರ ತುಂಬ ಚೆನ್ನಾಗಿದೆ. ಹೂವಿನ ಗಿಡನೂ ಚೆನ್ನಾಗಿದೆ, ಅಡಿಕೆ ತೋಟನೂ ಚೆನ್ನಾಗಿದೆ. ನೋಡ್ಬೋದು ನೀವು, ತುಂಬ ಸಖತ್ತಾಗಿ ಬಂದಿದೆ. ಗಿಡಗಳಂತೂ ಸಖತ್ತಾಗಿದೆ. ನೋಡ್ಬೋದು ನೀವು, ತೋರಿಸ್ತೀನಿ ನೋಡಿ. ಕನಕಾಂಬರ ಗಿಡನೂ ಸೂಪರ್ ಇದೆ ನೋಡಿ. ಹಿಂಗೆ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯೋದು ತುಂಬ ಉತ್ತಮ ಅಂತ ನನ್ನ ಅನಿಸಿಕೆ. ನೋಡಿ, ತೋರಿಸ್ತೀನಿ ನೋಡಿ. ನೋಡಿ, ತೋಟನೂ ಸೂಪರ್ ಇದೆ. ಕನಕಾಂಬರ ಬೆಳೆದಿದ್ದಾರೆ ಅಡಿಕೆ ತೋಟದಲ್ಲಿ. ಇಲ್ಲಿ ನೋಡಿ, ತೋಟನೂ ಸೂಪರ್ ಇದೆ, ಯಾವುದೇ ತೊಂದರೆ ಇಲ್ಲ. ನೋಡಿ, ಸಕ್ಕತ್ತಾಗಿದೆ, ತೋಟನೂ ಸಕ್ಕತ್ತಾಗಿದೆ. ಹೂವಿನ ಗಿಡನೂ ಸೂಪರ್ ಇದೆ. ನೋಡಿ, ತೋರಿಸ್ತೀನಿ ನೋಡಿ. ನೋಡಿ, ತೋಟನೂ ಸೂಪರ್ ಇದೆ, ಏನು ತೊಂದರೆ ಇಲ್ಲ, ಸಕ್ಕತ್ತಾಗಿದೆ. ಅಡಿಕೆ ತೋಟನೂ ಚೆನ್ನಾಗಿದೆ, ಅದೇ ಕನಕಾಂಬರನೂ ಸೂಪರ್ ಇದೆ. ನೋಡ್ಬೋದು ನೀವು ನೋಡಿ, ಎಲ್ಲ ಚೆನ್ನಾಗಿ ಬೆಳ್ಕೊಂಡಿದ್ದಾವೆ ಕನಕಾಂಬರ ಗಿಡ. ಅಡಿಕೆ ತೋಟ ಸೂಪರ್ ಇದೆ, ಅದೇ ತೊಂದರೆ ಇಲ್ಲ. ನೋಡಿ, ತೋರಿಸ್ತೀವಿ ನೋಡಿ ಕನಕಾಂಬರನ. ತೋಟನೂ ಚೆನ್ನಾಗಿದೆ ನೋಡಿ. ಇದಕ್ಕಿಂತ ಬೇಕಾ? ನೋಡಿ, ಸೂಪರ್ ಇದೆ ನೋಡಿ, ತೋರಿಸ್ತೀವಿ ನೋಡಿ. ಅಡಿಕೆ ತೋಟನೂ ಸೂಪರ್ ಇದೆ, ಇಲ್ಲ ಕನಕಾಂಬರವೂ ಸೂಪರ್ ಇದೆ, ಏನು ತೊಂದರೆ ಇಲ್ಲ. ಎಲ್ಲದೂ ಚೆನ್ನಾಗಿದೆ, ಎರಡೂ ಚೆನ್ನಾಗಿದೆ. ಏನಾಗುತ್ತಪ್ಪ ಅಂದರೆ, ಅಡಿಕೆ ಗಿಡ ಆಗಿ ಸುಮ್ಮನೆ ಕೈ ಬಿಡೋದು ಒಂದು ಲೆಕ್ಕದಲ್ಲಿ ಒಳ್ಳೆಯದೇ. ಬಟ್ ಈ ಥರ ಸೆಂಟ್ರಲ್ಲಿ ಮಿಶ್ರ ಬೆಳೆ ಬೆಳೆಯೋದು ತುಂಬ ಉತ್ತಮ ಅನಿಸುತ್ತೆ. ತೋಟದಲ್ಲಿ ಹಿಂಗೆ ಮಿಶ್ರ ಬೆಳೆ ಬೆಳೆದ್ರೆ ರೈತರಿಗೆ ಆದಾಯನೂ ಬರ್ತಿರುತ್ತೆ. ಖರ್ಚು ಗೊಬ್ಬರ ಅಥವಾ ಮಣ್ಣು, ಈ ಔಷಧಿ ಎಲ್ಲ ಹೋಗಿದ್ದು ಗೊತ್ತಾಗೋದೇ ಇಲ್ಲ. ಆಮೇಲೆ ಫಲವತ್ತತೆನೂ ಕೊಡುತ್ತೆ. ಇದ್ರ ಎಲೆ ಉದುರೋದ್ರಿಂದ, ಕನಕಾಂಬರದ ಗಿಡದ ಎಲೆ ಉದುರೋದ್ರಿಂದ ತೋಟಕ್ಕೂ ಒಂದು ಫಲವತ್ತತೆ ಇರುತ್ತೆ. ಅವಾಗ ಔಷಧಿ ಸಿಂಪಡಣೆ ಮಾಡ್ತಿರ್ತಾರೆ ಔಷಧಿ ಇದಕ್ಕೆ, ಕನಕಾಂಬರಕ್ಕೆ. ಇವಾಗ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ. ಆಮೇಲೆ ಅದಕ್ಕೆ ಗಿಡ ಒಂದು ಸೂಪರ್ ಇದೆ ಅನಿಸುತ್ತೆ ನನ್ನ ಅನಿಸಿಕೆಗೆ. ನೋಡಿ, ಚೆನ್ನಾಗಿದೆ, ಆ ತೋಟ ಒಂದು ಸೂಪರ್ ಇದೆ, ಏನು ತೊಂದರೆ ಇಲ್ಲ, ಚೆನ್ನಾಗಿದೆ ನೋಡಿ. ತೋಟ ಒಂದು ಸೂಪರ್ ಇದೆ, ಅಡಿಕೆ ಗಿಡನೂ ಚೆನ್ನಾಗಿದ್ದಾವೆ, ಕನಕಾಂಬರ ಗಿಡನೂ ಸೂಪರ್ ಇದೆ. ನೋಡಿ, ತೋರಿಸ್ತೀವಿ ನೋಡಿ. ನೋಡಿ, ಚೆನ್ನಾಗಿದೆ ತೋಟ. ಈ ಥರ ಬೆಳಿಬೇಕು, ಬರೀ ಅಡಿಕೆ ಗಿಡ ಹಾಕಿ ಕುತ್ಕೊಳ್ಳೋದಲ್ಲ. ಅದ್ರ ಜೊತೆಗೆ ಈ ಥರ ಮಿಶ್ರ ಬೆಳೆ ಬೆಳೆದ್ರೆ ರೈತನಿಗೆ ಉತ್ತಮ ಆಗುತ್ತೆ, ಒಳ್ಳೆ ಆದಾಯನೂ ಸಿಗುತ್ತೆ. ಆಮೇಲೆ ಈಗ ದಿನದಲ್ಲಿ ಹೂ ರೇಟ್ ಇದ್ದಾವೆ, ಏಕೆಂದರೆ ಈ ಥರ ಬೆಳೆಯೋದು ಕಡಿಮೆ ಆಗಿರೋದ್ರಿಂದ ಹೂಗಳು ರೇಟ್ ಇದ್ದಾವೆ.